ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟೀಮ್ ಏನಿದೆ ಅದು ಸರ್ಕಾರದ ಕೈಗೊಂಬೆ ಆಗಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಬಿಜೆಪಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಸ್ಐಟಿಯ ಅಧಿಕಾರಿಗಳು ಅನ್ನುವಂಥದ್ದು ಇದೀಗ ಗಂಭೀರವಾದಂತಹ ಆರೋಪ ಆಗಿದೆ. ಬಿಜೆಪಿ ನಾಯಕನಿಗೆ ಕಾಂಟ್ಯಾಕ್ಟ್ ಇರೋದು ಯಾರ್ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ಕೂಡ ಇದೀಗ ಅರೆಸ್ಟ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಂತ ಹೇಳಿ ಹಾಸನದಲ್ಲಿ ಪ್ರೀತಮ್ ಗೌಡ ಆಪ್ತರನ್ನ ಬಂಧಿಸಿ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾಡ್ತಾ ಇದ್ದಾರೆ. ಒಂದ್ ಕಡೆ ಎಸ್ಐಟಿ ತನಿಖೆಯನ್ನ ಸರಿಯಾಗಿ ನಡೆಸ್ತಾ ಇಲ್ಲ, ಯಾರು ಅಪರಾಧಿಗಳಿದ್ದಾರೋ ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ತನಿಖೆಗೆ ಒಳಪಡಿಸ್ತಾ ಇಲ್ಲ. ಇಲ್ಲಿ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿ ನಾಯಕರು ಯಾರಿದ್ದಾರೆ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನೇ ಬಂಧಿಸಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಒಂದ್ ಕಡೆ ಸರ್ಕಾರದ ಕೈಗೊಂಬೆ ಆಗಿದ್ಯಾ ಈ ಒಂದು ಎಸ್ಐಟಿ ಟೀಮ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಪೆನ್ಡ್ರೈವ್ ಕೇಸ್ನಲ್ಲಿ ಸಾಕಷ್ಟು ತಿರುವುಗಳು ಕೂಡ ಪಡ್ಕೊಳ್ತಾ ಇರುವಂತದ್ದು. ಈಗಾಗಲೇ ಒಂದಷ್ಟು ಜನರನ್ನ ಕೂಡ ಬಂಧನ ಮಾಡಲಾಗಿದೆ. ಬಂಧನ ಮಾಡಿ ಆಫೀಸು, ಮನೆ, ಕಚೇರಿ ಅಂತ ಹೇಳಿ ಎಲ್ಲವನ್ನೂ ಕೂಡ ಶೋಧ ಕಾರ್ಯ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಶೋಧ ಕಾರ್ಯ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಲಭ್ಯ ಆಗಿದೆ ಅಂತ ಕೂಡ ಎಸ್ಐಟಿ ಟೀಮ್ ಕೂಡ ಹಂಚಿಕೆಯನ್ನ ಮಾಡಿಕೊಂಡಿತ್ತು. ಇದೀಗ ಮತ್ತೊಂದು ತಿರುವನ್ನ ಕೂಡ ಪಡ್ಕೊಳ್ತಾ ಇದೆ ಈ ಒಂದು ವಿಚಾರ. ಪೆನ್ಡ್ರೈವ್ ಕೇಸಲ್ಲಿ ಮೊದಲು ಕೇಳಿ ಬಂದ ಹೆಸರೇ ನವೀನ್ ಗೌಡ. ಕಳೆದ ತಿಂಗಳು 23ರಂದು ನವೀನ್ ಗೌಡ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ನವೀನ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಲ್ಲಿಯವರೆಗೂ ನವೀನ್ ಗೌಡ ಬಗ್ಗೆ ಸಣ್ಣ ಸುಳಿವು ಕೂಡ ಇಲ್ವಂತೆ ಎಸ್ಐಟಿಗೆ. ನವೀನ್ ಗೌಡ ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಇದ್ರೂ ಕೂಡ ಎಸ್ಐಟಿಗೆ ಮಾತ್ರ ಸಿಗ್ತಾ ಇಲ್ಲ. ಹಾಸನದಲ್ಲೇ ನವೀನ್ ಗೌಡ ಬೀಡು ಬಿಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಲವು ಕೈ ನಾಯಕರಿಗೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಟ್ಯಾಕ್ಟ್ ಇದ್ದಾರೆ ಅಂತಾನೂ ಕೂಡ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಅಜಯ್, ಎಸ್ಐಟಿ ಅಧಿಕಾರಿಗಳ ನಡೆ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಬಿಜೆಪಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಸರ್ಕಾರದ ಕೈಗೊಂಬೆಯಾಗಿದೆಯಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ರಮ್ಯಾ, ಏನಂತಂದ್ರೆ SIT ರಚನೆ ಆದಾಗ್ಲಿಂದನೂ ಕೂಡ ಸಾಕಷ್ಟು ಒಂದು ರೀತಿಯಾದಂಥ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಅದರಲ್ಲೂ ಕೂಡ ಕಾಂಗ್ರೆಸ್ನ ಕೈಗೊಂಬೆ ಆಗಿದೆ ಈ ಒಂದು SIT ಅಂತ ಹೇಳಿ ಈಗಾಗಲೇ ಆರೋಪ ಮಾಡಲಾಗ್ತಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಬರುವಂಥ ಪ್ರಶ್ನೆ ಒಂದೇ, ಇಲ್ಲಿ ನವೀನ್ ಗೌಡ ಮತ್ತು ಕಾರ್ತಿಕ್ ಏನಿದ್ದಾರೆ ಇವರ ಪಾತ್ರ ಇಲ್ಲಿ ಸಾಕಷ್ಟು ದೊಡ್ಡ ಪಾತ್ರ. ಯಾಕಂದರೆ ಈ ಯಾವುದೇ ರೀತಿಯಾದಂಥ ಏನು ವಿಡಿಯೋಸ್ ಅಂತೆಲ್ಲ ಏನು ಹೇಳಲಾಗ್ತಿರುವಂಥದ್ದು ಅವೆಲ್ಲವೂ ಕೂಡ ಬಂದಿರುವಂಥದ್ದು ಒಂದು ನವೀನ್ ಗೌಡ ಇಂದ ಅಥವಾ ಏನು ಕಾರ್ತಿಕಿಂದ ಆಗಿರುವಂಥದ್ದು. ಆದರೆ ಇವರನ್ನೇ ಇದುವರೆಗೂ ಕೂಡ ಏನು ಬಂಧನ ಮಾಡಿಲ್ಲ ಇವರು ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಯಾಕಂತಂದರೆ FIR ಆಗಿ 1 ತಿಂಗಳಾಗ್ತಾ ಬಂತು. ಸಾಕಷ್ಟು ಜನರನ್ನ ಇಂಟ್ರಾಗೇಷನ್ ಮಾಡಿದ್ದೀರಾ, ಬೇರೆಯವ್ರನ್ನ SIT ಕಚೇರಿ ಕೂಡ ಕರೆಸಿದ್ದೀರಾ, ಅಲ್ಲೂ ಕೂಡ ವಿಚಾರಣೆಯನ್ನು ಮಾಡಿದ್ದೀರಾ. ಆದರೆ ಇವರಿಬ್ಬರನ್ನ ಯಾಕೆ ಇದುವರೆಗೂ ವಿಚಾರಣೆ ಮಾಡಿಲ್ಲ ಮತ್ತು ಇವರಿಬ್ಬರು ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೀವು ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ BJP ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ತನಿಖೆಯ ಒಂದು ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತಲೂ ಕೂಡ ಸಾಕಷ್ಟು ಆರೋಪವನ್ನು ಸದ್ಯ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕೇಸ್ ಏನಿದೆ